ಓಂ ನಮೋ ಭಗವತೆ ವಾಸುದೇವಾಯ ನಮಃ. ನಮಸ್ಕಾರ ವೀಕ್ಷಕರೇ. ಕುಂಭರಾಶಿಯವರು ನೀವು ಒಂದು ಕೆಲಸ ಶುರು ಮಾಡಿ ಮಧ್ಯದಲ್ಲೇ ಯಾಕೆ ಬದಲಾವಣೆ ಮಾಡ್ತಾ ಇದ್ದೀರಾ? ಒಂದು ದಿನ ಒಂದು ನಿರ್ಧಾರ, ಇನ್ನೊಂದು ದಿನ ಬೇರೆ ನಿರ್ಧಾರ ಆಗ್ತಾ ಇದೆಯಾ? ನಿಮ್ಮ ಯೋಚನೆ ಸ್ಥಿರವಾಗುತ್ತಿಲ್ವಾ? ಹಾಗಾದ್ರೆ ಈ ಒಂದು ಸಂಪೂರ್ಣವಾದ ಮಾಹಿತಿಗಾಗಿ ವಿಡಿಯೋ ಮಿಸ್ ಮಾಡದೆ ಕೊನೆಯವರೆಗೂ ನೋಡಿ. ವಿಡಿಯೋ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ, ಕೊನೆಯವರೆಗೂ ತಪ್ಪದೆ ನೋಡಿ ವೀಕ್ಷಕರೇ. ಆದರೆ ಅದಕ್ಕೂ ಮೊದಲು ನೀವೇನಾದರೂ ನಮ್ಮ ಚಾನಲ್ಗೆ ಹೊಸ ವೀಕ್ಷಕರಾಗಿದ್ದರೆ ಈ ಕೂಡಲೇ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಇದೇ ರೀತಿ ನಾವು ಅಪ್ಲೋಡ್ ಮಾಡುವಂತ ಪ್ರತಿಯೊಂದು ವಿಡಿಯೋಗಳು ನಿಮಗೆ ತಕ್ಷಣವೇ ನೋಟಿಫಿಕೇಶನ್ ಮೂಲಕದಲ್ಲಿ ಬಂದು ತಲುಪುತ್ತದೆ. ಮತ್ತು ಇನ್ನಿತರ ಹಲವಾರು ಮಾಹಿತಿಗಳಿಗಾಗಿ, ಹೊಸ ಹೊಸ ವಿಷಯಗಳಿಗಾಗಿ ನಮ್ಮ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ ಪೇಜ್ ನಲ್ಲೂ ಕೂಡ ನೀವು ಫಾಲೋ ಮಾಡ್ಕೋಬಹುದು. ನೋಡಿ, ಕುಂಭರಾಶಿಯವರಲ್ಲಿ ಒಂದು ದೊಡ್ಡ ಗುಣ ಏನೆಂದರೆ ಇವರು ವಿಭಿನ್ನವಾಗಿ ಯೋಚನೆಯನ್ನ ಮಾಡ್ತಾರೆ. ಹೊಸ ಹೊಸ ಐಡಿಯಾಗಳು ಇವರಲ್ಲಿ ಇರುತ್ತೆ. ಇದು ಇವರ ಶಕ್ತಿ ಆಗಿರುತ್ತೆ. ಆದರೆ ಇದೇ ಒಂದು ವಿಷಯ ಕೆಲವೊಮ್ಮೆ ಸಮಸ್ಯೆ ಆಗಿ ಬಿಡುತ್ತೆ. ಅದು ಯಾವಾಗ ಅಂದ್ರೆ ಒಂದು ದಾರಿಯಲ್ಲಿ ನಿಲ್ಲದೇ ಇದ್ದಾಗ. ಇದನ್ನೇ ಇಲ್ಲಿ ನಾವು ತಿಳಿಸ್ತಾ ಇರುವಂತ ವಿಚಾರ. ಶನಿ ಮತ್ತು ರಾಹು ಪ್ರಭಾವದಿಂದ ಕುಂಭರಾಶಿಯವರು ಹೊಸದನ್ನ ಪ್ರಯತ್ನವನ್ನ ಮಾಡ್ತಾ ಇರ್ತಾರೆ. ಆದರೆ ಅದೇ ಹೆಚ್ಚು ಬದಲಾವಣೆ ಆಗಿದ್ರೆ ಒಂದು ದಾರಿಯಲ್ಲಿ ಮುಂದುವರಿಯೋದಿಲ್ಲ. ಈಗ ಮುಖ್ಯವಾದಂತ ವಿಷಯ ಏನೆಂದ್ರೆ ಒಂದೇ ದಾರಿಯಲ್ಲಿ ನಿಂತವರು ಮಾತ್ರ ಮುಂದೆ ಹೋಗ್ತಾರೆ. ಯಾಕೆ ಅಂದ್ರೆ ಸ್ಥಿರತೆ ಇದ್ದವರಿಗೆ ಮಾತ್ರ ಫಲ ಸಿಗುತ್ತೆ. ಹಾಗಾದ್ರೆ ಆ ದಾರಿ ಯಾವುದು? ಆ ದಾರಿಯ ರಹಸ್ಯವೇನು? ಅದರ ಬಗ್ಗೆ ಸಂಪೂರ್ಣವಾಗಿ ನೋಡೋಣ. ಮೊದಲನೆಯ ದಾರಿ ಯಾವುದಂದ್ರೆ ಒಂದು ಗುರಿ ಆಯ್ಕೆ ಮಾಡಿ ಅದರಲ್ಲಿ ಮುಂದುವರಿಯಬೇಕು. ಎರಡನೆಯದು ಪ್ರತಿದಿನ ನಿರ್ಧಾರ ಬದಲಾಯಿಸಬೇಡಿ. ಮತ್ತೆ ಮೂರನೇ ವಿಷಯ, ಒಂದು ಕೆಲಸ ಪೂರ್ಣ ಮಾಡಿದ ಮೇಲೆ ಮಾತ್ರ ಇನ್ನೊಂದು ಕೆಲಸಕ್ಕೆ ಕೈ ಹಾಕುವಂಥದ್ದು. ಇದನ್ನ ಪಾಲಿಸಿದವರು ಮುಂದೆ ಹೋಗ್ತಾರೆ. ಈಗ ಅದೇ ವಿಷಯ ನೋಡೋದಾದ್ರೆ ಅರಿಯದೇ ಇದ್ದಂತ ವ್ಯಕ್ತಿಗಳು ಯಾವ ರೀತಿ ಮಾಡ್ತಾರೆ ಅಂದ್ರೆ ಪ್ರತಿದಿನ ಹೊಸ ಕೆಲಸ ಶುರು ಮಾಡ್ತಾರೆ. ಮತ್ತೆ ಎರಡನೇ ವಿಷಯ ನೋಡೋದಾದ್ರೆ ಮಧ್ಯದಲ್ಲಿ ಬಿಟ್ಟು ಬಿಡ್ತಾರೆ. ಮೂರನೇ ವಿಷಯ ನೋಡೋದಾದ್ರೆ ಯಾವುದನ್ನು ಸಂಪೂರ್ಣವಾಗಿ ಮಾಡೋದಿಲ್ಲ. ಇದೇ ಕಾರಣದಿಂದ ಅವರು ಅದೇ ಜಾಗದಲ್ಲಿ ಇರ್ತಾರೆ. ಕುಂಭರಾಶಿಯವರಿಗೆ ಒಂದು ಸತ್ಯವಾದಂತ ವಿಚಾರ ಏನಂದ್ರೆ ಇವರು ಹೊಸ ದಾರಿಯನ್ನು ತೋರಿಸಬಲ್ಲಂತ ವ್ಯಕ್ತಿ. ಆದರೆ ಸ್ಥಿರತೆ ಇದ್ದರೆ ಮಾತ್ರ ಅದು ಸಾಧ್ಯವಾಗುತ್ತೆ. ಈ ಸಮಯದಲ್ಲಿ ನಿಮಗೊಂದು ಉತ್ತಮವಾದಂತಹ ಅವಕಾಶ ಏನೆಂದರೆ ನಿಮ್ಮ ಜೀವನವನ್ನು ಒಂದು ದಾರಿಯಲ್ಲಿ ನಿಲ್ಲಿಸುವಂತ ಅವಕಾಶ. ಆಯ್ಕೆ ನಿಮ್ಮಲ್ಲಿದೆ. ಯಾವ ರೀತಿ ಅದನ್ನು ಉಪಯೋಗ ಮಾಡಿಕೊಳ್ಳುತ್ತೀರಾ ಅನ್ನುವಂಥದ್ದು ನಿಮ್ಮಲ್ಲಿದೆ. ಇನ್ನು ಕುಂಭರಾಶಿಯವರಿಗೆ ವಿಶೇಷವಾದಂತ ಕ್ರಮ ನೋಡೋದಾದ್ರೆ ಪ್ರತಿದಿನ ಸಂಜೆ ಸ್ವಲ್ಪ ಸಮಯ ತೆಗೆದುಕೊಂಡು ನಿಮ್ಮ ಮುಖ್ಯ ಗುರಿಯನ್ನ ಮತ್ತೆ ನೆನಪಿಸಿಕೊಳ್ಳಿ. ಇನ್ನು ನೀವು ಮಾಡುವಂತ ಒಂದು ವಿಶೇಷವಾದಂತ ಕ್ರಮಗಳು, ಪರಿಹಾರಗಳು ನೋಡೋದಾದ್ರೆ ಪ್ರತಿ ಶನಿವಾರ ಶನಿ ದೇವರಿಗೆ ದೀಪ ಹಚ್ಚಿ ಪ್ರಾರ್ಥನೆ ಮಾಡಿ. ಪ್ರತಿದಿನ ಓಂ ಶನೇಶ್ವರಾಯ ನಮಃ ಮಂತ್ರವನ್ನು 21 ಬಾರಿ ಜಪ ಮಾಡಿ. ವಾರಕ್ಕೆ 1 ಬಾರಿ ಕಪ್ಪು ಉದ್ದಿನ ಬೇಳೆ ಅಥವಾ ಆಹಾರ ದಾನ ಮಾಡಿ. ಈ ರೀತಿ ಮಾಡುವುದರಿಂದ ನಿಮ್ಮ ಜೀವನದಲ್ಲಿ ನೀವು ಯೋಚನೆ ಮಾಡುವಂಥದ್ದು ಸ್ಥಿರವಾಗಿರುತ್ತೆ, ಕೆಲಸಗಳು ಪೂರ್ಣಗೊಳ್ಳುತ್ತೆ, ಗೊಂದಲ ಕಡಿಮೆ ಆಗುತ್ತೆ, ಜೀವನದಲ್ಲಿ ದಿಕ್ಕು ಬದಲಾವಣೆ ಆಗುತ್ತೆ. ಇನ್ನು ನಿಮ್ಮ ಅದೃಷ್ಟದ ಬಣ್ಣ ನೋಡೋದಾದ್ರೆ ನೀಲಿ ಮತ್ತು ಗಾಢ ಬೂದು ಬಣ್ಣ ಆಗಿರುತ್ತೆ. ಅದೃಷ್ಟದ ಸಂಖ್ಯೆಗಳು ನೋಡೋದಾದ್ರೆ 4 ಮತ್ತು 8 ಆಗಿರುತ್ತೆ. ಇನ್ನು ವೀಕ್ಷಕರೇ, ಕುಂಭರಾಶಿಯವರಿಗೆ ನಿಮ್ಮ ಜೀವನದ ಬದಲಾವಣೆ ನೀವು ಎಷ್ಟು ಸ್ಥಿರವಾಗಿ ನಡೆಯುತ್ತೀರಾ ಅನ್ನೋದ್ರ ಮೇಲೆ ನಿಂತಿರುತ್ತೆ. ಇನ್ನು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಜೊತೆಗೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತು ನಿಮ್ಮ ಅನಿಸಿಕೆಗಳು, ಅಭಿಪ್ರಾಯಗಳು ಕಾಮೆಂಟ್ ಮೂಲಕ ತಿಳಿಸಿಕೊಡಿ. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ, ವೈಯಕ್ತಿಕ ಜಾತಕದ ಪರಿಶೀಲನೆಗಾಗಿ ಸ್ಕ್ರೀನ್ ನಲ್ಲಿ ಕಾಣುತ್ತಿರುವ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಅಪಾಯಿಂಟ್ಮೆಂಟ್ ಬುಕ್ ಮಾಡಿಕೊಳ್ಳಿ. ಮತ್ತೊಂದು ಹೊಸ ವಿಶೇಷವಾದಂತಹ ವಿಡಿಯೋ ಮೂಲಕದಲ್ಲಿ ನಿಮ್ಮನ್ನ ಭೇಟಿ ಮಾಡ್ತೇವೆ. ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು.